ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ನೋಡಿದ್ರೆ ಅವನ್ನ ಕರೆಸ್ಬಿಟ್ಟು ಮದನ ಜೊತೆ ಮಾತಾಡಿ ಮದುವೆ ಮಾತುಕತೆ ಮಾಡಿಸ್ಬಿಡೋಣ, ಇಲ್ಲ ಅಂತಂದರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿರ್ತಾನೆ. ಅದೇ ಟೈಮಿಗೆ ಮೀನಾ ಕೂಡ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾಳೆ. ಬಂದ ತಕ್ಷಣವೇ ಇಲ್ಲಿ ರತಿಯಲ್ಲಿ ಏನಾಗಿದೆ ಅವಳಿಗೆ ಅಂತ ಹೇಳಿದಾಗ, ರತಿ ಇಲ್ಲ, ನಾನೇ ಫೋನ್ ಮಾಡಿದ್ದು. ಏನೋ ನೀವು ಫೋನ್ ಮಾಡಿದ್ದ, ಈ ಥರ ಮೋಸ ಮಾಡೋದಕ್ಕೆ ನಿಮ್ಗೇನು ಅನ್ಸಲ್ವಾ, ಮನಸ್ಸಾದರೂ ಹೇಗೆ ಬರುತ್ತೆ ಅಂತ ಹೇಳಿದಾಗ, ಓಹ್, ನಾವು ಮಾಡಿರೋದ್ರ ಬಗ್ಗೆ ತುಂಬ ದೊಡ್ಡ ಮೋಸ ಅನ್ನಿಸ್ತಾ ಇದೆಯಾ, ಹಾಗಿದ್ರೆ ನೀನು ರತಿಗೆ ಮಾಡಿರೋದೇನೋ ಅಂತ ಹೇಳಿದಾಗ, ಏಯ್ ಮಗನೇ ನಿಂತ್ಕೊಳ್ಳೋ ಅಂತ ಹೇಳಿ ಬಂದು ಸೂರ್ಯ ಚೆನ್ನಾಗಿ ಹೊಡಿಯೋದಕ್ಕೆ ಶುರು ಮಾಡಿಬಿಡ್ತಾನೆ. ಸೂರ್ಯ ಸಮಾಧಾನ ಮಾಡ್ಕೊಳ್ಳೋ, ನಾನೇ ಮಾತಾಡ್ತೀನಿ ಅಂತ ಹೇಳಿದಾಗ, ಯಾಕೋ ಈ ಥರ ಎಲ್ಲ ಮಾಡಿದೆ ಅಂತ ಹೇಳಿದಾಗ, ಸರ್ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ರತಿ ಅಂದರೆ ನನಗೆ ತುಂಬ ಇಷ್ಟ ಸರ್, ಅವಳು ನನ್ನ ಇಷ್ಟಪಡ್ತಾ ಇದ್ದಾಳೆ, ಅವಳು ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಸರ್. ಇತ್ತು ಏನೋ ಮಾತಾಡ್ತಾ ಇದೆಯಾ, ಗಂಡಸಾಗಿ ಇನ್ನೂ ಮೀಸಿನ ಚಿಗ್ರಿಲ್ಲ, ಆಗಲೇ ಹುಡುಗಿಬೇಕು, ಎದುರಿಸಿ ನಿಂತ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂತ ಅಂದರೆ ಬದುಕೋದೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲೋ, ಏನೋ ಇದು ಅಂತ ಹೇಳಿ ಮತ್ತೆ ಹೊಡಿಯೋದಕ್ಕೆ ಹೋಗ್ತಾನೆ. ಆಗ ಸರ್ ಅವಳು ನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ, ನಾನು ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಸರ್, ನಮ್ಮ ಮನೆಯವರೆಲ್ಲರೂ ಕೆಟ್ಟವರು, ಬ್ಯಾಕ್ಗ್ರೌಂಡು ಸರಿ ಇಲ್ಲ ಸರ್, ಈಗಲೂ ಕೂಡ ನನ್ನನ್ನು ಕೂಡಾಕಿದ್ರು, ನಾನೇ ತಪ್ಪಿಸ್ಕೊಂಡು ಬಂದಿರೋದು, ಕಿಟಕಿ ಹಾರಿ ಬಂದಿದ್ದೀನಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಓ, ಹಾಗಿದ್ಮೇಲೆ ನೀನು ಮದುವೆ ಆಗಬೇಕು ಅಲ್ವೇನೋ, ಮದುವೆ ಅದರಲ್ಲಿ ಏನೋ ತಪ್ಪು ಸರ್. ಇಲ್ಲ ಸರ್, ನಮ್ಮ ಮನೆಯವರು ಒಪ್ಕೋತಾ ಇಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನೀವೇ ಸಹಾಯ ಮಾಡಿ ಅಂತ ಹೇಳಿದಾಗ, ಓ ನಾನು ಸಹಾಯ ಕೇಳ್ತಾ ಇದೆಯಾ ಗುರುವೆ, ಸರಿ ಆಯಿತು ಟೊಯ್ಯ ಫೋನ್ ಮಾಡೋ ಅಂತ ಹೇಳಿ ಹೇಳ್ತಾನೆ. ಫೋನ್ ಮಾಡಿದ ತಕ್ಷಣವೇ ಹರಿಸ್ಕೊಂಡು ಮಾತಾಡ್ತಾರೆ. ಈ ಕಡೆ ನೋಡಿದ್ರೆ, ಅಯ್ಯೋ ರೋಹಿಣಿ ಕೈಯೆಲ್ಲ ಜುಮ್ ಅಂತ ಇದೆ, ರೋಹಿಣಿ ದಯವಿಟ್ಟು ಏನಾದರೂ ಮಾಡಿ ನನಗೆ ಸಹಾಯ ಮಾಡು, ಕಟ್ಟು ಬಿಚ್ಚಕ್ಕೆ ಅವರಂತೂ ಬಂದ್ಬಿಡ್ತಾರೆ, ಕಾಲು ಹೊತ್ತು ಕೈ ಹೊತ್ತು ಅಂತ ಹೇಳಿ ರೋದನೆ ಕೊಡ್ತಾ ಇರ್ತಾನೆ. ಅದಾದಮೇಲೆ ನೋಡಿ, ನಾನು ಇಲ್ಲಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ರೋಹಿಣಿ, 5 ಡಿಗ್ರಿ ಮನೋಜನ್ ವ್ಯಾಲ್ಯೂ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಮಲ್ಕೋತೀರಾ ಅಂತ ಹೇಳಿದಾಗ, ಕಾಲೊತ್ತು ಕೈ ಹೊತ್ತು ಅಂತ ಹೇಳಿ ಹಿಂಸೆ ಕೊಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಇವ್ರ ಮನೆಯವರೆಲ್ಲರೂ ಕೂಡ ಮದದ ಮೇಲೆ ಹೊಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಸೂರ್ಯ ನಿಲ್ಲಿಸ್ತಾನೆ, ರೀ ಸುಮ್ಮನೆ ನಿಂತ್ಕೊಳ್ರಿ, ಹೊಡೆಯೋದೊಂದೇ ಪರಿಹಾರನ ಏನನ್ನ ಇಟ್ಕೊಂಡು ಸಾಯಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಮತ್ತೆ ನಮ್ಮನೆ ಮಗಳಿಗೆ ಈ ರೀತಿ ಅನ್ಯಾಯ ಮಾಡಿದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ, ಅವನು ರತಿನ ಮದುವೆ ಮಾಡ್ಕೋತೀನಿ ಅಂತ ಬಂದಿದ್ದಾನೆ ಅಂತ ಹೇಳಿದಾಗ, ಇವ್ನು ಮಾಡ್ಕೋತಾನೆ, ಆದರೆ ಇವ್ರ ಮನೆಯವರು ಯಾವುದಕ್ಕೂ ತಯಾರೇ ಇಲ್ಲ, ನಾವೇನು ಮಾಡೋದಕ್ಕಾಗುತ್ತೆ ಅಂತ ಹೇಳಿದಾಗ, ನೋಡಿ ಅವರು ಆನ್ ದಿ ವೇ ಇದ್ದಾರೆ, ಬಂದೇ ಬರ್ತಾರೆ, ಸ್ವಲ್ಪ ಸಮಾಧಾನವಾಗಿರಿ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳೋರು ಹಾಗೆ ನಿಂತಿರ್ತಾರೆ. ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು, ಅಯ್ಯೋ ಮನೋಜ್, ಅಲ್ಲಿ ಸೂರ್ಯ ಬಂದಿದ್ದಾನೆ, ಏನೋ ಸೂರ್ಯ ಬಂದಿದ್ದಾನೆ, ಅಯ್ಯೋ ನಾನು ಇಲ್ದಿರೋ ವಿಚಾರ ಅವನಿಗೆ ಗೊತ್ತಾಗಬಾರ್ದು, ಆಮೇಲೆ ಊರಿಗಡ್ಲೆ ಬಾಯಲ್ಲಿ ಸಿಕ್ತಾಗ ಅಗ್ದು ಬಿಡ್ತಾನಲ್ಲ, ಹಂಗೆ ಅಗ್ದಾಕ್ಬಿಡ್ತಾನೆ ನನ್ನ, ಅವನು ಹೇಗಾದರೂ ಆಗಲಿ ಇಲ್ಲಿಂದ ಹೋಗೋರ್ಗು ನಮ್ಮ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿ ಹೇಳ್ತಾರೆ. ರೋಹಿಣಿ ತುಂಬ ಕಾಲು ಕೈ ನೋವ್ತಾ ಇದೆ, ಹಾಗೆ ಆನ್ಲೈನಲ್ಲಿ ಯಾವುದಾದ್ರೂ ದೇವರು ತುಂಬ ಪವರ್ಫುಲ್ ಇರೋದನ್ನ ಚೆಕ್ ಮಾಡು, 101 ರೂಪಾಯಿ ಡಿಜಿಟಲ್ ಪೇಮೆಂಟು ಮಾಡಿಬಿಡು, ಬೇಗ ಇಲ್ಲಿಂದ ಹೋಗೋ ಥರ ಆಗಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಸ್ವಲ್ಪ ನೀವು ಬಾಯಿ ಮುಚ್ಕೊಂಡು ಬಿದ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವಳು ಕೂಡ ಬೈತಾ ಇರ್ತಾಳೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿ ನಾನು ನೋಡ್ತೀನಿ, ಕಾಂಪ್ರಮೈಸ್ ಮಾಡೋದಕ್ಕೆ ಬಂದಿದ್ದಾನೆ ಅನಿಸುತ್ತೆ, 5 ಡಿಗ್ರಿ ಮನೋಜನ್ ಕೈಲಾಗದೆ ಇರೋದು ಅವನ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿ ಅಂತ ಇರ್ತಾನೆ. ಅವನ ಕೈಯಲ್ಲಿ ಎಲ್ಲ ಆಗುತ್ತೆ, ನೀವಾದರೆ ಓಡಿಸ್ಕೊಂಡು ಬಿದ್ದಿದ್ದೀರಾ, ಆದರೆ ಅವನು ಓಡಿಸ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏನಾದರೂ ಮಾಡು, ಆದರೆ ನನ್ನನ್ನು ಇಲ್ಲಿಂದ ಬೇಗ ಹೋಗೋ ಥರ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳೋಳಾಗೆ ಕೇಳಿಸ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಇವರು ಕೂಡ ಬರ್ತಾರೆ. ಈಗ ಏನು ರೀ, ಬಂದ ತಕ್ಷಣವೇ ಕೋಲ್ಗಳೆಲ್ಲ ಇಟ್ಕೊಂಡು ಬಂದು ಹೊಡೆದಾಡ್ತಾ ಇರ್ತಾರೆ. ನಿಲ್ಲಿಸ್ರಿ ಸಾಕು, ಏನು ಬಂದಿದ್ದ ತಕ್ಷಣವೇ ಪಾಕಿಸ್ತಾನ ಇಂಡಿಯಾ ಇವೆಲ್ಲ ಯುದ್ಧಗಳು ಮಾಡಿರೋದು ಸಾಕಾಗಿಲ್ಲ ಅಂತ ಇವ್ರು ಬೇರೆ ಮಾಡ್ತಾ ಇದ್ದಾರೆ, ನಿಲ್ಲಿಸಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನು ರೀ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಏನು ಮಾಡೋದಕ್ಕಾಗುತ್ತೆ, ನನ್ನ ಮಗ ಆ ಥರ ತಪ್ಪು ಮಾಡೋದಿಲ್ಲ, ನನ್ನ ಮಗನ ಕಿಡ್ನಾಪ್ ಮಾಡ್ಕೊಂಡಿದ್ದೀರಲ್ಲ ರೀ, ಯಾರು ಕಿಡ್ನಾಪ್ ಮಾಡ್ಕೊಂಬಂದಿಲ್ಲ, ಕರ್ಕೊಂಬಂದಿರೋದು ನಾನು, ಏನು ಹೊಡಿತೀರಾ ಹೊಡೀರಿ, ಸಾಯಿಸ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ನೋಡಿ, ನಿಮಗೆ ತಾಳ್ಮೆಯಿಂದ ಮಾತಾಡೋದಕ್ಕೆ ಬರೋದಿಲ್ವಾ, ಯಾಕೆ ಈ ರೀತಿ ಕಚ್ಚಾಡ್ತಾ ಇದ್ದೀರಾ, ಇಲ್ಲಿ ಸಮಸ್ಯೆ ಆಗಿದೆ, ಪರಿಹಾರನ ನಾವೇ ಹುಡ್ಕೋಬೇಕು, ಇಲ್ಲ ನಾವು ಹಿಂಗೆ ಕಚ್ಚಾಡ್ತೀವಿ ಅಂತಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ, ಅವ್ರು ಬಂದು ಏನು ಬೇಕೋ ಅದು ಮಾಡ್ತಾರೆ ಅಂತ ಹೇಳಿದಾಗ, ಎಲ್ಲರೂ ಕೂಡ ಮಾತಾಡಿಕೊಂಡು ಬೇಡ ಅದೇನು ಹೇಳಿ ಅಂತ ಹೇಳ್ತಾರೆ. ನೋಡಿ, ಇವಾಗ ಸಮಸ್ಯೆ ಆಗಿದೆ, ಸಮಸ್ಯೆ ಒಬ್ಬರು ಕಡೆಯಿಂದ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಇಬ್ಬರು ಕಡೆಯಿಂದನೂ ಆಗಿದೆ. ಮದನ್ ಮತ್ತು ರತಿ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ, ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಹೇಳ್ತಾನೆ. ಆಗ ನನ್ನ ಮಗ ಅಂತೋನಲ್ಲ, ನನ್ನ ಮಗಂಗೆ ಅದೆಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ, ಏನಪ್ಪ ಮದನ್ ಇವಾಗಲಾದರೂ ಬಾಯ್ಬಿಟ್ಟು ಹೇಳು ಅಂತ ಹೇಳಿದಾಗ, ನಾನು ರತಿನ ಲವ್ ಮಾಡ್ತಿದ್ದೆ, ಇವಾಗಲೂ ಕೂಡ ಲವ್ ಮಾಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿದಾಗ, ನೋಡಿ ಇವಾಗ ಅವರೇ ಒಪ್ಕೊಂಡಿದ್ದಾರಲ್ವಾ, ನೀನೇನಮ್ಮ ಅಂತ ಹೇಳಿದಾಗ, ನನಗೂ ಮದನ್ ಅಂದರೆ ಪ್ರಾಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವರಿಬ್ಬರು ಒಪ್ಕೊಂಡಿದ್ದಾರೆ. ಕ್ಯಾಂಡ್ಲನ್ನ ಯಾವ ಅಂಗಡಿಯಿಂದ ತಂದರೆ ಏನು ರೀ, ಮನೆ ಬೆಳಗೋದಲ್ವಾ ಮುಖ್ಯ. ಇವಾಗ ನೋಡಿ, ರತಿನ ಒಳ್ಳೆ ಹುಡುಗಿ, ನಿಮ್ಮನ್ನೆಲ್ಲನ್ನ ಚೆನ್ನಾಗಿ ನೋಡ್ಕೋತಾಳೆ, ಅವರಿಬ್ಬರಿಗೂ ಮದುವೆ ಮಾಡಿ ನಿಮ್ಮ ಮರ್ಯಾದಿನ ನೀವೇ ಉಳಿಸ್ಕೊಳ್ಳಿ, ಇಲ್ಲಾಂದರೆ ಪೊಲೀಸ್ ಸ್ಟೇಷನಿಗೆ ಹೋಗೋಣ, ಎಲ್ಲರದ್ದು ಕಳ್ಕೊಳ್ಳೋಣ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಇಲ್ಲ, ನಾವಿಬ್ಬರು ಮಾತಾಡಬೇಕು, ರೀ ನಡ್ರಿ, ಅಯ್ಯೋ ನೀವು ನಡ್ರಿ, ನೋಡಪ್ಪ ಸೂರ್ಯ ಅವರು ಇದು ಮಾಡೋದೇ ಇಲ್ಲ ಸರ್, ಅದೆಲ್ಲ ಏನು ಬೇಡ, ಇಬ್ಬರು ಹೋಗಿ ಸರ್ ಅಂತ ಹೇಳಿದಾಗ, ಬನ್ನಿ ಅಂತ ಹೇಳಿ ಹೋಗ್ತಾರೆ.
ಅಲ್ಲ, ನಿಮಗೆ ಏನೋ ಸಿಗ್ತಾ ಇಲ್ವಾ? ಬರ್ಬರ್ತಾನೆ ಕೋಲು ಇವೆಲ್ಲನೂ ತೊಗೊಂಡು ಬಂದಿದ್ದೀರಲ್ಲ, ಕೊಡ್ರಿ ಇವೆಲ್ಲನುವೆ. ನೀನೇನಪ್ಪ ಫ್ಲವರ್ ವಾಸು, ರಿಮೋಟು ಏನೂ ನೋಡೋದಿಲ್ಲ, ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಕೊಡು, ಸೈಡಿಗಲ್ಲೆಲ್ಲ ತೆಗ್ದಿಡು ಅಂತ ಹೇಳಿ ಚೇತು ಹೋಗಿ ಕೋಲ್ಗಳನ್ನೆಲ್ಲ ಕಿತ್ತು ತೆಗ್ದೆಸಿತಾನೆ. ಅದಾದಮೇಲೆ ಅಲ್ಲ, ನಿಮ್ಮಿಬ್ರಿಗೂ ಗಂಟ್ಲು ನೋವು ಬರಲೇ ಇಲ್ವಾ? ನನಗಂತೂ ಕಿರ್ಚಾಡಿ ಕಿರ್ಚಾಡಿ ಗಂಟ್ಲೆಲ್ಲ ನೋವ್ತಾ ಇದೆ ಕಣಮ್ಮ. ಹೋಗೊಂದು ಲೋಟ ಬಿಸಿನೀರು ಕೊಡ್ತೀರಾ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ತೊಗೊಂಡು ಬರೋದಕ್ಕೆ ಹೋಗ್ತಾ ಇರ್ತಾಳೆ. ನೋಡು, ನೀವಿಬ್ರು ಒಂದು ಅಜ್ಜೆ ಅಲ್ಲೂ ಇಲ್ಲಿ ಎಲ್ಲೂ ಅಳ್ಳಾಡ್ಕೊಡ್ದು ಅಂತ ಹೇಳಿದಾಗ, ಅಯ್ಯೋ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡಂಗೆ ನಿಂತ್ಕೊಂಡಿರ್ತೀವಿ ಹೋಗ್ರಮ್ಮ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ರತಿಯವರಮ್ಮ ಬಿಸಿನೀರು ತರೋದಕ್ಕೆ ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇವನು ಫುಲ್ ಟೆನ್ಷನ್ ಮಾಡ್ಕೊಂಡು, ರೋಹಿಣಿ ಏನಾಯಿತು ರೋಹಿಣಿ, ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನೋ ಕಾಂಪ್ರಮೈಸಾ? ಅದೇ ಮಾಡ್ಬಿಟ್ಟೆ ಇವನು, ಅದೆಲ್ಲ ಸಾಧ್ಯ ಆಗಲ್ವಲ್ಲ, ನನ್ನ ಮಾತಿಗೆ ಬಗ್ತಾ ಇದ್ದರು, ಇವ್ರ ಮಾತಿಗೆ ಹೆಂಗೆ ಬಗ್ಬಿಟ್ರು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅವರಪ್ಪ ಇಬ್ಬರು ಕೂಡ ಬರ್ತಾರೆ. ಬಂದ ತಕ್ಷಣನೇ ರತಿ ಯಾವಾಗಮ್ಮ ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಅದಾದ್ಮೇಲೆ ಎಲ್ಲರೂ ಕೂಡ ಖುಷಿಯಿಂದ ಇರ್ತಾರೆ. ಇದನ್ನ ನೋಡಿ, ಕಾಂಪ್ರಮೈಸ್ ಆಗೋಯ್ತು ಮನೋಜ್ ಅಂತ ಹೇಳಿದಾಗ, ಏನು ಕಾಂಪ್ರಮೈಸ್ ಆಗೋಯ್ತಾ? ಹಾಳಾಗಿ ಹೋಗ್ಲಿ, ಆದರೆ ನಾನೆಲ್ಲಿರೋ ವಿಚಾರ ಮಾತ್ರ ಅವನಿಗೆ ಗೊತ್ತಾಗಬಾರ್ದು, ಅವನು ಹೋಗ್ಲಿ ಬೇಗ ಅಂತ ಹೇಳಿ ಮನೋಜ್ ಕೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಹಾಗೆ ಏನಾಗುತ್ತೆ ಅಂತ ಹೇಳಿ ಕೇಳಿಸ್ಕೊತಾ ಇರ್ತಾಳೆ. ನೋಡಪ್ಪ, ಇವಾಗ ಇದೆಲ್ಲ ಆಗಿರೋದು ನಿನ್ನಿಂದ, ಹಾಗೆ ನೀನೇ ಮದುವೆ ಮಾಡಿಕೊಟ್ಬಿಡ್ಬೇಕು, ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಹೇಳಿದಾಗ, ಅದೆಲ್ಲ ಹಾಗೆ ಹೋಗ್ಲಿ, ಡುಮ್ಟಕ ಆಗಲಿ, ವೆಂಕಟೇಶ್ವರಪ್ಪ ಅದಕ್ಕೊಂದು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ಟು, ಸರಿ ಆಯಿತು, ಎಲ್ಲ ಒಳ್ಳೆ ಕೆಲಸದಲ್ಲೇ ಮುಗ್ದೋಯ್ತಲ್ವಾ, ಇನ್ನು ಮದುವೆ ತಯಾರಿಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲಪ್ಪ, ನೀನು ನೋಡಿದ್ರೆ ಹಿಂಗೆ, ನಿಮ್ಮ ಅಣ್ಣ ಯಾಕೆ ಹಂಗೆ? ನಮ್ಮ ಅಣ್ಣನ ಅವನೇನು ಮಾಡ್ದ? ಅಯ್ಯೋ, ಅವನನ್ನ ಚೆನ್ನಾಗಿ ಹೊಡೆದು ರೂಮಲ್ಲಿ ಕೂಡಾಕಿದ್ದೀವಿ. ಏನೋ ರೂಮಲ್ಲಿ ಕೂಡಾಕಿದ್ದೀರಾ? ಏನು ಸರ್ ಹೇಳ್ತಾ ಇದ್ದೀರಾ? ಬನ್ನಿ ಸರ್ ತೋರಿಸಿ ಅಂತ ಹೇಳಿದಾಗ ಬಂದು ನೋಡ್ತಾನೆ. ಅಲ್ಲ, ಇದೇನ್ರಿ ಹಿಂಗೆ ಕೂಡಾಕ್ಬಿಟ್ಟಿದ್ರಾ? ಅವ್ನ ಕಾಲು ಕೈ ಏನಾದರೂ ಆಗ್ಬಿಟ್ಟಿದ್ರೆ ಬಿಚ್ಚ್ರಿ ಮೊದಲು ಎದ್ದು ನಿಲ್ಲಿಸ್ರಿ ಅಂತ ಹೇಳ್ತಾ ಇರ್ತಾರೆ. ಏನಪ್ಪ, ಅವ್ನು ಅಂದಿರೋ ಮಾತಿಗೆ ನಾವು ವಿಸ್ತಾರ ಮಾಡಿದ್ದೀವಿ, ನೀನಾಗಿದ್ರೆ ಇದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇದ್ದೆ, ಅಂಥದ್ದೇನ್ರಿ ಅಂದ್ಬಿಟ್ಟ ಅಂತ ಹೇಳಿದಾಗ, ಅಪರೇಷನ್ ಮಾಡಿಸೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಬಂದಿದ್ದ ಕಣಪ್ಪ ಅಂತ ಹೇಳಿದಾಗ, ರೀ ರೋಹಿಣಿ, ನಿಮಗೆ ನಾಚಿಕೆನ ಆಗೋದಿಲ್ವಾ? ಒಂದು ಹೆಣ್ಣಾಗಿ ನೀವು ಈ ರೀತಿ ಯೋಚನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಮೀನಾ ರೋಹಿಣಿಗೆ ಬೈತಾ ಇರ್ತಾಳೆ. ಅದು ಹಾಗಲ್ಲ ಮೀನವ್ರೆ, ಅದು ಅತ್ತೆನ ಉಳಿಸೋದಕ್ಕೆ ಅಂತ ಹೇಳಿದಾಗ, ಅತ್ತೆಗೋಸ್ಕರ ಒಂದು ಹೆಣ್ಣಿಗೆ ಈ ರೀತಿ ಅನ್ಯಾಯ ಮಾಡೋದಕ್ಕಾಗುತ್ತಾ? ಛೀ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮೊದಲಿಲ್ಲಿಂದ ಕರ್ಕೊಂಡೋಗೋ, ನನ್ನ ಕರ್ಕೊಂಡೋಗು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿದಾಗ, ಸೂರ್ಯ ಹೊರಗಡೆಯವ್ರನ್ನ ಒಬ್ಬೊಬ್ರನ್ನ ಎಲ್ಲೆಲ್ಲೋ ಬಿಟ್ಬಿಡ ಕಣಪ್ಪ, ಪೆದ್ದಾಗಿ ಮಾತಾಡಿ ಸರಿಯಾಗಿ ಗುತ್ತಿನ ಬರ್ತಾರೆ ಅಂತ ಹೇಳಿದಾಗ, ಅಯ್ಯೋ ಇವರು ನಮ್ಮ ಅಮ್ಮನ ಮುದ್ದಿನ ಮಗ, ಬುದ್ಧಿ ಸ್ವಲ್ಪ ಕಡಿಮೆ, 5 ಡಿಗ್ರಿ ಇದು ಸಾಸಿವೆ ಕಾಳಷ್ಟು ಗಣಪತಿ ಇರುತ್ತಲ್ಲ ಅಷ್ಟರ ಓದಿದ್ದಾನೆ, ಆದರೆ ಬುದ್ಧಿ ಮಾತ್ರ ಸಾಸಿವೆ ಕಾಳಿಗಿನ್ನ ಕಡಿಮೆ ಇದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಅವರೆಲ್ಲರೂ ಅಲ್ಲಿಂದ ಹೊಡ್ತಾ ಇರ್ತಾರೆ. ನೋಡೋ, ಇಲ್ಲಾಗಿರೋ ವಿಚಾರ ಯಾವುದನ್ನು ಕೂಡ ಹೇಳ್ಕೊಡ್ದು ಅಂತ ಹೇಳಿದಾಗ, ಅಲ್ಲ ಕಣೋ, ನೀನು ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಏನು ಮಾತಾಡಬೇಕು ಅಂತ ಗೊತ್ತಾಗ್ದೇನೆ ಹೋಗಿ ಅವ್ರ ಹತ್ರ ಮಾತಾಡಿದ್ದಿಲ್ಲ. ನೋಡೋ ಚಿತ್ತೋ, ನೀನು ಅಷ್ಟು ಕಣೋ, ಇಲ್ಲಿ ನಡೆದಿರೋದೆಲ್ಲನೆಲ್ಲ ಹೇಳ್ಬೇಡ ಅಂತ ಹೇಳಿದಾಗ, ಇವನು ನನ್ನ ಹೇಗೆ ಕಾಪಾಡ್ತಾನೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೆ. ಶ್ರೀಲಂಕೆನಲ್ಲಿ ಹನುಮಂತನ ಕಟ್ಟಾಕಿದ್ರೆ ರಾವಣ ಏನು ಮಾಡ್ಕೋತಾನೆ ಅಂತ ಕಾಯ್ತಿದ್ನಲ್ಲ ಹಾಗೆ ಅಂತ ಹೇಳಿದಾಗ, ನೋಡಿ ನೀವು ಈ ವಿಚಾರದ ಬಗ್ಗೆ ಎಲ್ಲ ಹೇಳ್ಬೇಡಿ ಅಂತ ಹೇಳಿದಾಗ, ನಾವು ಮನೆಗೆ ಹೋಗಿ ಎಲ್ಲನೂ ಹೇಳ್ಬೋದಲ್ವಾ ಅಂತ ಹೇಳ್ತಾರೆ. ಯಾಕೆ ನಿಮ್ಮ ಗಂಡ ನನ್ನ ಗಂಡನ ರಾವಣ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸಂತೋಷನಾ ಅಂತ ಹೇಳಿದಾಗ, ನೀವು ಮನೆಯಲ್ಲಿ ನಮ್ಗೆ ಅವಮಾನ ಆದರೆ ಸಂತೋಷನಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನೋಡಿ, ನನ್ನ ಗಂಡನ ಬಗ್ಗೆ ಮರ್ಯಾದೆಯಿಂದ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ, ಇಲ್ಲ ಅಂತಂದರೆ ಯಾರು ಏನು ಎಲ್ಲಿ ಅಂತ ನೋಡೋದಿಲ್ಲ ಅಂತ ಹೇಳಿದಾಗ, ಸರಿ ಸರಿ ಆಯಿತು ನಡೀರಿ ಅಂತ ಹೇಳ್ತಾ ಇರ್ತಾನೆ. ಮನೆಯಲ್ಲಿ ಮಗುಗೆ ಓದಿಸ್ಕೊಂಡು ರಂಗನಾಥ್ ಅವ್ರು ಕೂತಿರ್ತಾರೆ. ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಕೂಡ ಕೂತಿರ್ತಾರೆ. ಅದೇ ಟೈಮಿಗೆ ಏನೇ ಆಯಿತು, ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನೇ ಆಗ್ತಾ ಇದೆ, ಓದೋದಕ್ಕೆ ಹುಡುಗಂಗೆ ಹೇಳ್ಕೊಡ್ತಾ ಇದ್ದಾರಲ್ಲ, ಬಿಡೇ ಶಾಂತಿ, ಆ ಮಕ್ಕಳು ಓದೇನೆ ಈಗ ನಾವು ಓದೋಕ್ಕಾಗತ್ತಾ ಅಂತ ಹೇಳಿದಾಗ, ಅಪ್ಪ ಅದಕ್ಕೆ ಅಪ್ಪ, ಕನ್ನಡ ಸರಿಯಾಗಿ ಬರೆಯೋದಕ್ಕೆ ಬರಲ್ಲ, ಓದೋಕ್ಕಾಗಲ್ಲ, ಇಂಗ್ಲೀಷನ್ನ ಸೇರಿಸ್ತಾರೆ ಅಂತಲೇ ಕಂಗ್ಲೀಷ್ ಮಾಡಿಬಿಟ್ಟಿದ್ದಾರೆ. ಕನ್ನಡದವರಾಗಿ ನಾವೇ ಹಾಗೆ ಹೇಳ್ತಾರೇನಪ್ಪ, ಕನ್ನಡ ಭಾಷೆನ ಎಲ್ಲೋದ್ರೂ ನಾವು ಎತ್ತಿ ಬೆಳೆಸ್ಬೇಕು, ಅದಕ್ಕೆ ನಾವು ಹೆಸರನ್ನ ಕೊಡ್ತಾ ಇರಬೇಕು, ಉಸಿರನ್ನ ಕೊಡ್ತಾ ಇರಬೇಕಪ್ಪ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಏನೇ ನಮ್ಮ ಪರಿಸ್ಥಿತಿ ಅಂತ ಹೇಳಿದಾಗ, ಸೂರ್ಯ ಇದನ್ನಲ್ವ ಬರ್ತಾನೆ ಬಿಡೆ ಅಂತ ಹೇಳ್ತಾರೆ. ಅಪ್ಪ ಎಲ್ಲ ಮುಗ್ದೋಯ್ತು, ಇನ್ನು ಮನೆ ಬಿಟ್ಟು ಹೋಗ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನೋ ಮನೆ ಬಿಟ್ಟು ಹೋಗೋದು? ನಾನು ಮನೆ ಬಿಟ್ಟು ಹೋಗ್ಬೇಕಾ? ನನ್ನ ಮನೆಗೆ ಬಂದು ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀಯಾ ಅಂತ ಹೇಳಿದಾಗ, ಅಯ್ಯೋ ಸಕ್ಕರೆ, ಎಲ್ಲ ಕೇಳಿಸು, ಮುಗ್ದೋಯ್ತು, ಎಲ್ಲ ಸಮಾಪ್ತಿ ಆಗಿದೆ, ಯಾರು ನಿಮ್ಮ ಬಗ್ಗೆ ಏನು ಮಾತಾಡೋದಿಲ್ಲ, ಏನು ಹೇಳೋದಿಲ್ಲ. ಮೊದಲು ನೀವು ಆರಾಮಾಗಿ ಹೇಗೆ ಓಡಾಡ್ತಾ ಇದ್ರು, ಈಗಲೂ ಹಾಗೆ ಓಡಾಡ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನೋ ಮೊದಲೇ ಓಡಾಡ್ತಾ ಇದ್ರು ಹಾಗೆ ಓಡಾಡ್ಬೋದಾ? ಏನಪ್ಪ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಎಲ್ಲ ಸರಿ ಹೋಯ್ತು, ಅವರಿಬ್ರು ಮದುವೆ ಮಾಡಿಸೋದಕ್ಕೆ ಒಪ್ಪಿಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ, ಮನೋಜ್ ಅವರು ನಿಮ್ಮ ಜೊತೆನೇ ಬಂದಿದ್ದೀರಾ, ಎಲ್ಲರೂ ಒಟ್ಟಿಗೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಈಗ ಅದು ಹಾಗಲ್ಲ ಅಂತ ಹೇಳಿ ಇದು ಮಾಡ್ತಾ ಇರ್ತಾನೆ. ಇವನು ಮನೋಜ ಚೆನ್ನಾಗಿ ಕೈಕಾಲೆಲ್ಲ ನೋವಾಗಿರುತ್ತೆ ಅಂತ ಹೇಳಿ ಸಪ್ಪೆ ಮಾಡ್ಕೊಂಡು ನಿಂತಿರ್ತಾನೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.